A very good morning to all my dear viewers. Welcome to my YouTube channel. This is Arun Gedde here. In previous class, we have already discussed the first unit of Entrepreneurship Development. In today's class, we would like to discuss the second unit of Entrepreneurship Development subject, that is small scale industry ಅಂತ ನಾವು ಅಲ್ಲಿ ಕರಿತೀವಿ. ಸಣ್ಣ ಉದ್ಯಮಗಳು ಅಂತ ಕರಿತೀವಿ. Small scale industry means ಸಣ್ಣ ಉದ್ಯಮಗಳು. Now the question is arise, what is small scale industry? Let us go through the meaning of small scale industry. Small scale industries are those industries which start with less capital, with less labor, with use of low level technology or less technology, you can say. So that is considered as a small scale industry ಅಂತ ನಾವಲ್ಲಿ ಕರಿತೀವಿ. Normally small scale industries capital is less than 1 crore ಅಂತ ನಾವಲ್ಲಿ ಕರಿಬೋದು. ಯಾರು 1 ಕೋಟಿಗಿಂತ ಕಡಿಮೆ ಬಂಡವಾಳವನ್ನು ಉಪಯೋಗಿಸಿ ಕಡಿಮೆ ಉದ್ಯೋಗಿಗಳನ್ನು ಉಪಯೋಗಿಸಿಕೊಂಡು ಕಡಿಮೆ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ವ್ಯವಹಾರವನ್ನು ಮಾಡಿದರೆ ಅದಕ್ಕೆ ಏನಂತ ಕರಿತೀವಿ ನಾವು? ಸಣ್ಣ ಉದ್ದಿಮೆಗಳು ಅಂತ ನಾವಲ್ಲಿ ಕರಿತೀವಿ. ಲೈಕ್ ಹ್ಯಾಂಡ್ಲೂಮ್ಸ್, ಟೈನಿ ಇಂಡಸ್ಟ್ರೀಸ್, ಅಗರಬತ್ತಿ ಇಂಡಸ್ಟ್ರೀಸ್, ಕ್ಯಾಂಡಲ್ಸ್, ನೀವೆಲ್ಲ ನೋಡ್ಬೋದು. ಕ್ಯಾಂಡಲ್ ಇಂಡಸ್ಟ್ರಿ, ಅಗರಬತ್ತಿ ಇವೆಲ್ಲ ಇರೋ ಬರ್ತಾವೆ ರೀ. ಹಪ್ಪಳ, ಪಿಕಲ್ಸ್, ಉಪ್ಪಿನಕಾಯಿ ಇಂಡಸ್ಟ್ರಿ ಇರ್ಬೋದು, ಹಪ್ಪಳ ಇಂಡಸ್ಟ್ರಿ ಇರ್ಬೋದು, ಇವೆಲ್ಲ ಇದ್ರೋ ಬರ್ತಾವೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಒಳಗೆ ಬರ್ತಾವೆ. ಸೊ ವಾಟ್ ಈಸ್ ಆರ್ ಮೀನಿಂಗ್? ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆರ್ ದೋಸ್ ಇಂಡಸ್ಟ್ರೀಸ್ which start with a less capital or lower level of technology, that is considered as a small scale industry anta navali karibu. Let us go through the one of the important question in relation with the examination, that is features of small scale industries anta karitu. Idu bahala ಮುಖ್ಯವಾದಂಥ ಕ್ವಶನ್. ಸಣ್ಣ ಉದ್ದಿಮೆಗಳ ಲಕ್ಷಣಗಳೇನು ಅಂತ. ಫೀಚರ್ಸ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ದ ಫಸ್ಟ್ ಇಂಪಾರ್ಟೆಂಟ್ ಫೀಚರ್ ಈಸ್ ಮೀನಿಂಗ್ ಒಳಗೆ ಬರುತ್ತೆ, ದಟ್ ಈಸ್ ಲೆಸ್ ಕ್ಯಾಪಿಟಲ್. What is the first important feature? Less capital, ಕಡಿಮೆ ಬಂಡವಾಳ ಅಂತ ನಾವಲ್ಲಿ ಕರಿತೀವಿ. The name itself indicates that the small scale industry start with the help of low capital or less capital ಅಂತ ನಾವಲ್ಲಿ ಕರಿತೀವಿ. ಕಡಿಮೆ ಬಂಡವಾಳವನ್ನು ಉಪಯೋಗಿಸಿಕೊಂಡು ಪ್ರಾರಂಭ ಮಾಡ್ತಕ್ಕಂತಹ ಉದ್ದಿಮೆಗೇನ ನಾವೇನಂತ ಕರಿತೀವಿ? ಸಣ್ಣ ಉದ್ದಿಮೆ ಅಥವಾ ಚಿಕ್ಕ ಉದ್ದಿಮೆ ಅಂತ ಕರಿತೀವಿ. ಸ್ಮಾಲ್ ಇಂಡಸ್ಟ್ರಿ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಸ್ಮಾಲ್ ಫರ್ಮ್. ಸಣ್ಣ ಕಂಪ್ನಿ ಅಂತ ನಾವಲ್ಲಿ ಕರಿತೀವಿ. ಫರ್ಮ್ ಆರ್ ಕಂಪ್ನಿ ಬೋತ್ ಆರ್ ಸೇಮ್. ಇಂಡಸ್ಟ್ರಿ ಉದ್ದಿಮೆ ಅಂತ ಕರಿತೀವಿ. ಇಂಡಸ್ಟ್ರಿ ಅಂದರೆ ಹಬ್ ಆಫ್ ಅ ಬಿಸ್ನೆಸ್ ಈಸ್ ಕಾಲ್ಡ್ ಆಸ್ ಅ ಇಂಡಸ್ಟ್ರಿ ಅಂತ ಕರಿತೀವಿ. ಅಂದರೆ ವ್ಯವಹಾರಗಳ ಸಮೂಹವೇ ಉದ್ದಿಮೆ ಆಗುತ್ತದೆ ಅಂತ ನಾವಲ್ಲಿ ಕರಿತೀವಿ. ಸೊ ಹಂಗಾದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಗಬೇಕಾದ್ರೆ ಕ್ಯಾಪಿಟಲ್ ಈಸ್ ನೀಡೆಡ್ ಲೆಸ್. ಸೊ ವಾಟ್ ಈಸ್ ದ ವರ್ಡ್? ಲೆಸ್ ಕ್ಯಾಪಿಟಲ್ ಈಸ್ ಫಸ್ಟ್ ಇಂಪಾರ್ಟೆಂಟ್ ಫೀಚರ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಕರಿತೀವಿ. ನಾವು ವಾಟ್ ಈಸ್ ದ ಸೆಕೆಂಡ್ ಇಂಪಾರ್ಟೆಂಟ್ ಫೀಚರ್? ದ ಸೇವಿಂಗ್ ಈಸ್ investment of saving is itself a capital of small scale industry ಅಂತ ನಾವಲ್ಲಿ ಕರಿತೀವಿ. ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟರೆ ಇಲ್ಲಿ ಬಂಡವಾಳವು ಹೂಡಿಕೆದಾರರ ಉಳಿತಾಯವಾಗಿರುತ್ತದೆ ಅಂತ ಕರಿತೀವಿ. ಅಂದರೆ ಉಳಿತಾಯವೇ ಬಂಡವಾಳ ಅಂತ ಕನ್ಸಿಡರ್ ಮಾಡ್ಬೋದು ಇಲ್ಲಿ. ವೈ? ಬಿಕಾಸ್ ಸೇವಿಂಗ್ ಮನಿ ಈಸ್ ಲೆಸ್, ಸೊ ದ ಕ್ಯಾಪಿಟಲ್ ಈಸ್ ಆಲ್ಸೋ ಲೆಸ್. ಸೊ ವಾಟ್ ದೇ ಟ್ರೈ ಟು ಸೇ ದ್ಯಾಟ್ ಹಿಯರ್ ದ ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್ ಈಸ್ ಮೇನ್ಲಿ ಬಿಕಾಸ್ ಆಫ್ ಇನ್ವೆಸ್ಟರ್ಸ್ ಸೇವಿಂಗ್ ಅಂತ ನಾವಲ್ಲಿ ಕರಿತೀವಿ. ಸೊ ಹಿಯರ್ ವಾಟ್ ದೇ ಟ್ರೈ ಟು ಸೇ ದ್ಯಾಟ್ ಇನ್ವೆಸ್ಟರ್ಸ್ ಸೇವ್ ದ ಮನಿ, ದ್ಯಾಟ್ ಸೇವ್ಡ್ ಮನಿ ಈಸ್ ಕನ್ಸಿಡರ್ಡ್ ಆಸ್ ಅ ಕ್ಯಾಪಿಟಲ್ ಫಾರ್ ಅ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಹೇಳ್ಬೋದು ನಾವು. ಅಂದರೆ ಒಟ್ಟಿನಲ್ಲಿ ಏನು ಹೇಳಕ್ಕೆ ಪ್ರಯತ್ನ ಪಟ್ಟರೆ ಇಲ್ಲಿ ಅವರು, ಇಲ್ಲಿ ಉಳಿತಾಯದಾರರು ಉಳಿತಾಯವನ್ನು ಮಾಡುತ್ತಾರೆ, ಆ ಉಳಿತಾಯವು ಬಂಡವಾಳವಾಗಿ ಪರಿವರ್ತನೆ ಆಗುತ್ತದೆ ಅಂತ ಹೇಳ್ತೀವಿ ನಾವು. ಅಂದರೆ ಇಲ್ಲಿ ಬಂಡವಾಳವೇ ಉಳಿತಾಯ ಅಂತ ನಾವಲ್ಲಿ ಕರಿಬೋದು. ಸೊ ವಾಟ್ ಈಸ್ ದ ಫೀಚರ್ ಆಫ್ ದ್ಯಾಟ್? ಸೇವ್ಡ್ ಮನಿ ಇಟ್ ಸೆಲ್ಫ್ ಕನ್ಸಿಡರ್ ಆಸ್ ಅ ಕ್ಯಾಪಿಟಲ್ ಫಾರ್ ಸ್ಮಾಲ್ ಇಂಡಸ್ಟ್ರಿ. ವೈ? ಬಿಕಾಸ್ ಸೇವ್ಡ್ ಮನಿ ಈಸ್ ನಾಟ್ ಮೋರ್ ದ್ಯಾನ್ 1 crore ಆರ್ ಲೈಕ್ ದ್ಯಾಟ್. ಅಂದರೆ ಸೇವ್ಡ್ ಮನಿ ಈಸ್ ಆಲ್ವೇಸ್ ಲೆಸ್. ಅಂದರೆ ಉಳಿತಾಯ ಮಾಡಿದ ಹಣವು ಯಾವಾಗಲೂ ಕಡಿಮೆ ಆಗಿರೋದರಿಂದ, ಇದು ಕಡಿಮೆ ಸಣ್ಣ ಉದ್ದಿಮೆ ಆಗಿರೋದರಿಂದ ಬಂಡವಾಳವು ಅಲ್ಲಿ ಪೂರಕವಾಗಿರುತ್ತದೆ ಅಂತ ನಾವಲ್ಲಿ ಕರಿಬೋದು. ಆಮೇಲೆ ಟೆಕ್ನಾಲಜಿ, ಅನದರ್ ಇಂಪಾರ್ಟೆಂಟ್ ಫೀಚರ್ ಇಸ್ ಟೆಕ್ನಾಲಜಿ ಅಂತ ನಾವಲ್ಲಿ ಕರಿತೀವಿ, ತಂತ್ರಜ್ಞಾನ. ಸೊ ಹಿಯರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮೇ ನಾಟ್ ಯೂಸ್ ದ ಲೇಟೆಸ್ಟ್ ಟೆಕ್ನಾಲಜಿ, ಬ್ರ್ಯಾಂಡೆಡ್ ಟೆಕ್ನಾಲಜಿ ಅಂತ ನಾವಲ್ಲಿ ಕರಿಬೋದು. ವೈ? ಬಿಕಾಸ್ ದ ಇಂಡಸ್ಟ್ರಿ ಇಟ್ ಸೆಲ್ಫ್ ನೀಡೆಡ್ ಅ ಲೆಸ್ ಕ್ಯಾಪಿಟಲ್, ಸೊ ದ್ಯಾಟ್ಸ್ ವೈ ದೇ ಕೆನಾಟ್ ಅಡಾಪ್ಟ್ ಅ ಹ್ಯೂಜ್ ಟೆಕ್ನಾಲಜಿ ಇನ್ ದೇರ್ ಪ್ರೊಡಕ್ಷನ್ ಆರ್ ಸೇಲ್ಸ್. ಅಂದರೆ ಅವ್ರು ಪ್ರೊಡಕ್ಷನ್ ಮಾಡಲಿಕ್ಕೆ ಇರ್ಬೋದು, ಅವರು ಸೇಲ್ಸ್ ಮಾಡಲಿಕ್ಕೆ ಇರ್ಬೋದು, ಅವರು ಅತಿ ಹೆಚ್ಚಿನ ರೀತಿಯಾದಂಥ ತಂತ್ರಜ್ಞಾನವನ್ನು ಉಪಯೋಗಿಸುವ ಅವಶ್ಯಕತೆ ಬರೋದಿಲ್ಲ. ಯಾಕೆ ಬರೋದಿಲ್ಲ? ಕಾರಣ ಏನಿರ್ಬೋದು ಹೇಳ್ರಿ? ಬಿಕಾಸ್ ದೇರ್ ಕ್ಯಾಪಿಟಲ್ ಇಟ್ ಸೆಲ್ಫ್ ಲೆಸ್. If they adopt latest technology, what will happen?
ದೇ ಹ್ಯಾವ್ ಟು ಬಿಯರ್ ಮೋರ್ ಮನಿ. ಅಂದರೆ ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿದ್ರು ಅಂದ್ರೆ ಅವ್ರು ಏನು ಮಾಡ್ಬೇಕಾಗತ್ತೆ ರೀ, ಹೆಚ್ಚಿಗೆ ಹಣವನ್ನು ಕೊಡಬೇಕಾಗತ್ತೆ. ಹಾಗಾಗಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿದವರು ಯಾವಾಗಲೂ ಮಾಡರ್ನ್ ಟೆಕ್ನಾಲಜಿಗಿಂತಲೂ ಓಲ್ಡ್ ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಅಂದ್ರೆ ಅಪ್ಡೇಟೆಡ್ ಟೆಕ್ನಾಲಜಿ ಯೂಸ್ ಮಾಡಲ್ಲ. ದೇ ಆರ್ ಯೂಸಿಂಗ್ ಅ ಲೆಸ್ ಟೆಕ್ನಾಲಜಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಈಸ್ ಲೇಬರ್ ಇಂಟೆನ್ಸಿವ್. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಲೇಬರ್ ಇಂಟೆನ್ಸಿವ್ ಅಂದರೆ ಉದ್ಯೋಗಿಗಳ ಮೇಲೆ ಅಥವಾ ಕಾರ್ಮಿಕರ ಮೇಲೆ ಅವಲಂಬನೆಯಾಗಿರುತ್ತದೆ. ಅಂದರೆ ಏನು ಹಾಕಿ ಪ್ರಯತ್ನ ಪಟ್ಟಾರೆ ಅವರು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಡಿಪೆಂಡ್ ಮೋರ್ ಆನ್ ಲೇಬರ್ ರಾದರ್ ದೆನ್ ಟೆಕ್ನಾಲಜಿ ಅಂತ ನಾವಲ್ಲಿ ಕರಿತೀವಿ. ಇದು ಬಹಳ ಮುಖ್ಯ. ಅಂದ್ರೆ ಸಣ್ಣ ಉದ್ದಿಮೆಯು ವ್ಯಕ್ತಿಗಳ ಮೇಲೆ ಅಥವಾ ಉದ್ಯೋಗಿಗಳ ಮೇಲೆ ಹೆಚ್ಚಿಗೆ ಅವಲಂಬನೆಯಾಗಿರುತ್ತದೆ ಹೊರತು ತಂತ್ರಜ್ಞಾನದ ಮೇಲೆ ಅವಲಂಬನೆಯಾಗಿರೋದಿಲ್ಲ. ಅಂದರೆ ಮೋರ್ ಆಫ್ ಲೇಬರ್ ರಾದರ್ ದೆನ್ ಟೆಕ್ನಾಲಜಿ ಅಂತ. ಅಂದರೆ ಮೆನಿ ಪೀಪಲ್ ಟ್ರೈ ಟು ವರ್ಕ್ ಹಾರ್ಡ್ ಆ್ಯಂಡ್ ಪ್ರಿಪೇರ್ ದೇರ್ ಮೆಥಡ್ಸ್ ಆರ್ ಪ್ರೊಡಕ್ಷನ್ಸ್ ವಿತ್ ದ ಹೆಲ್ಪ್ ಆಫ್ ಲೇಬರ್ ಎಫರ್ಟ್ಸ್. ಅಂದರೆ ಇಲ್ಲಿ ಹ್ಯೂಮನ್ ಎಫರ್ಟ್ಸ್ ಅಂತ ಕರಿತೀವಿ ನಾವು. ಅಂದರೆ ಏನು ಹೇಗೆ ಪ್ರಯತ್ನ ಪಟ್ಟಾರೆ ಎಲ್ಲರೂ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಡಿಪೆಂಡ್ ಮೋರ್ ಆನ್ ಹ್ಯೂಮನ್ ಎಫರ್ಟ್ಸ್ ರಾದರ್ ದೆನ್ ಟೆಕ್ನಾಲಜಿಕಲ್ ಎಫರ್ಟ್ಸ್ ಅಂತ ನಾವಲ್ಲಿ ಕರಿತೀವಿ. ಅಂದರೆ ಸಣ್ಣ ಉದ್ದಿಮೆಯು ತಂತ್ರಜ್ಞಾನದ ಮೇಲೆ ಹೆಚ್ಚಿನ ಅವಲಂಬನೆಯಾಗದೆ ಉದ್ಯೋಗಿಗಳ ಪರಿಶ್ರಮದ ಮೇಲೆ ಹೆಚ್ಚಿನ ರೀತಿಯಲ್ಲಿ ಅವಲಂಬನೆಯಾಗಿರುತ್ತದೆ ಅಂತ ನಾವಲ್ಲಿ ಹೇಳ್ಬೋದು. ಅಂದರೆ ಇಲ್ಲಿ ಉದ್ಯೋಗಿಗಳು ಹೆಚ್ಚಿಗೆ ಪ್ರಯತ್ನಪಟ್ಟು ಕೆಲಸವನ್ನು ನಿರ್ವಹಿಸಿ ಉತ್ಪಾದನೆಯನ್ನು ನಿರ್ವಹಿಸುತ್ತಾರೆ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಲೇಬರ್ ಇಂಟೆನ್ಸಿವ್ ಈಸ್ ಅನದರ್ ಫೀಚರ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಉದ್ಯೋಗಿಗಳ ಮೇಲೆ ಅವಲಂಬನೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಈಸ್ ಪುವರ್ ಟೆಕ್ನಾಲಜಿ. ಆಲ್ರೆಡಿ ನಾವು ಅಲ್ಲಿ ಯೂಸ್ ಮಾಡಿವಿ, ಅದನ್ನ ಇಲ್ಲಿ ವರ್ಡ್ ಏನಂತ ಹೇಳ್ಬೋದು, ಪುವರ್ ಟೆಕ್ನಾಲಜಿ ಅಂತ ಕನ್ಸಿಡರ್ ಮಾಡ್ಬೋದು. ತಂತ್ರಜ್ಞಾನದಲ್ಲಿ ಕೊರತೆ ಅಥವಾ ಕಳಪೆ ಮಟ್ಟದ ತಂತ್ರಜ್ಞಾನ ಅಥವಾ ಕಡಿಮೆ ದರ್ಜೆಯ ತಂತ್ರಜ್ಞಾನವನ್ನು ಉಪಯೋಗಿಸ್ಬೋದು. ಇದು ಆಲ್ರೆಡಿ ನಾವು ಹೇಳಿ ನಾನು. ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಈಸ್ ಇಂಡಿಜಿನಸ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಅಂತ ನಾವಲ್ಲಿ ಕರಿತೀವಿ. ಇಂಡಿಜಿನಸ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಅಂದ್ರೆ ಏನು ರೀ, ಹಿಯರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆರ್ ದ ವೇ ಆಫ್ ಲೈಫ್. ದೇ ವಿಲ್ ನಾಟ್ get the service of a professionals and specialists. So that's why they have to practice on their own. That is called as a indigenous ಅಂತ ನಾವಲ್ಲಿ ಕರಿತೀವಿ. ಇಂಡಿಜಿನಸ್ ಸ್ವತಂತ್ರವಾಗಿ ತಮ್ಮದೇ ಆದಂಥ ತಂತ್ರಜ್ಞಾನವನ್ನು ಅವರು ಅಳವಡಿಸ್ಕೊಳ್ತಾರೆ, ತಮ್ಮದೇ ಆದಂಥ ನಿರ್ವಹಣಾ ಆಚರಣೆಯನ್ನು ಅವರು ಅಳವಡಿಸ್ತಾರೆ. ಸೊ ಅದಕ್ಕೆ ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಇಂಡಿಜಿನಸ್ ಪ್ರಾಕ್ಟೀಸ್ ಅಂತ ಕರಿತೀವಿ. ಅಂದರೆ ವಾಟ್ ದೇ ಟ್ರೈ ಟು ಸೇ ದ್ಯಾಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಕೆನಾಟ್ ಅಡಾಪ್ಟ್ ದ professional technology in their production. So they have to practice on their own interest and they have to adopt their own techniques. They have to adopt their own skills for the production ಅಂತ ನಾವು ಹೇಳ್ಬೋದು, ಅಥವಾ ಸೇಲ್ಸ್. ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರಿಲ್ಲ ಅವರು, ಸಣ್ಣ ಉದ್ದಿಮೆದಾರರು ತಮ್ಮದೇ ಆದಂಥ ತಂತ್ರಜ್ಞಾನವನ್ನಾಗಿರ್ಬೋದು, ತಮ್ಮದೇ ಆದಂಥ ಆಚರಣೆಯನ್ನಾಗಿರ್ಬೋದು, ತಮ್ಮದೇ ಆದಂಥ ಮಾರುಕಟ್ಟೆಯ ಕೌಶಲ್ಯವನ್ನಾಗಿರ್ಬೋದು, ತಮ್ಮದೇ ಆದಂತಹ ಪರಿಶ್ರಮವನ್ನು ಅವರು ಅಳವಡಿಸಿಕೋತಾರೆ. ಅವರು ವೃತ್ತಿ ನಿರತರಾಗಿರೋದಿಲ್ಲ, ವೃತ್ತಿಪರರಾಗಿರೋದಿಲ್ಲ ಅಂತ ಕರಿತೀವಿ. ಪ್ರೊಫೆಷ್ನಲ್ ಅಂದರೆ ವೃತ್ತಿಪರ ತಂತ್ರಜ್ಞಾನವನ್ನು ಅವರು ತಮ್ಮ ವ್ಯವಹಾರದಲ್ಲಿ ಅಳವಡಿಸಿಕೊಳ್ಳದೇ ಇರಬಹುದು ಅಂತ ನಾವಲ್ಲಿ ಹೇಳ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇಸ್ ಎಕ್ಸ್ಪ್ಲಾಯಿಟೇಷನ್ ಆಫ್ ಅ ನ್ಯಾಚುರಲ್ ರಿಸೋರ್ಸ್ ಅಂತ ನಾವು ಕರಿತೀವಿ. ಇದು ಬಹಳ ಮುಖ್ಯ. ಎಕ್ಸ್ಪ್ಲಾಯಿಟೇಷನ್ ಆಫ್ ಅ ನ್ಯಾಚುರಲ್ ರಿಸೋರ್ಸ್ ಅಂದರೆ ಸಂಪನ್ಮೂಲವನ್ನು ಸದ್ಬಳಕೆ ಮಾಡಿಕೊಳ್ಳೋಕೆ ಆಗೋದಿಲ್ಲ ಅವರಿಗೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ಯಾಕೆ ಆಗೋದಿಲ್ಲ ರೀ, ಇದು ಬಹಳ ಮುಖ್ಯ. ನ್ಯಾಚುರಲ್ ರಿಸೋರ್ಸ್ ಆರ್ ಅಬಂಡೆಂಟ್ ಇನ್ ನೇಚರ್, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್ ಆರ್ ಮೆನಿ ಥಿಂಗ್ಸ್. ಸಾಕಷ್ಟು ಸಂಪನ್ಮೂಲಗಳು ಇರ್ತಾವೆ ನಮ್ಮ ಹತ್ರ, ಆದರೆ ಅವುಗಳನ್ನ ಸರಿಯಾಗಿ ಉಪಯೋಗಿಸುವ ಸಾಮರ್ಥ್ಯ ಅವ್ರಿಗೆ ಇರೋಂಗಿಲ್ಲ. ಯಾರಿಗೆ? ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ವೈ ದೇ ಆರ್ ನಾಟ್ ಯೂಸಿಂಗ್ ರಿಸೋರ್ಸ್ ಇಫೆಕ್ಟಿವ್ಲಿ? ಬಿಕಾಸ್ ದ ಪ್ರಾಬ್ಲಮ್ ಈಸ್ ದೇ ಆರ್ ಹ್ಯಾವಿಂಗ್ ಅ ಲ್ಯಾಕ್ ಆಫ್ ಸ್ಕಿಲ್ಸ್. ಹೌ ಟು ಯೂಸ್ ದ ಟೆಕ್ನಾಲಜಿ, ಹೌ ಟು ಯೂಸ್ ದ ಪೀಪಲ್. ಅಂದರೆ ಅವ್ರಿಗೆ ಏನು ಇರೋಂಗಿಲ್ಲ ರೀ, ಸರಿಯಾದಂತಹ ಜ್ಞಾನ ಇರೋಂಗಿಲ್ಲ, ಸರಿಯಾದಂಥ ಕೌಶಲ್ಯ ಇರೋಂಗಿಲ್ಲ. ಹಾಗಾಗಿ ಅವರು ರಿಸೋರ್ಸನ್ನು ವೇಸ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಸಿಂಪ್ಲಿ ವಿ ಆರ್ ಯೂಸಿಂಗ್ ದ ವರ್ಡ್ ರಿಸೋರ್ಸ್ ಮೊಬಿಲೈಸೇಷನ್ ಈಸ್ ನಾಟ್ ಪಾಸಿಬಲ್ ಬೈ ದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ಅಂದರೆ ಇಫೆಕ್ಟಿವ್ ರಿಸೋರ್ಸ್ ಯುಟಿಲೈಸೇಷನ್ ಈಸ್ ನಾಟ್ ಇನ್ ದ ಹ್ಯಾಂಡ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ಸಿಂಪ್ಲಿ ದೇ ಕ್ಯಾನ್ ಡ್ಯಾಮೇಜ್ ದ ಪ್ರಾಡಕ್ಟ್. Leakage can be possible, shrinkage can be possible. So that's why exploitation of resource can be possible ಅಂತ ಹೇಳ್ಬೋದು. ಅಂದರೆ ಅವರು ಪ್ರೊಡಕ್ಷನ್ ಮಾಡುವಾಗ ಲೀಕೇಜ್ ಆಗಿರ್ಬೋದು, ಡ್ಯಾಮೇಜ್ ಆಗಿರ್ಬೋದು, ಇವೆಲ್ಲ ಸ್ಕಿಲ್ ಅವರಿಗೆ ಹತ್ತಿರ ಇರೋದೇ ಇರೋದರಿಂದ ಅದು
ನೆಗೆಟಿವ್ ಆಗಿ ಪರಿವರ್ತನೆ ಆಗುತ್ತದೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿದವರು ಫೀಚರ್ ಏನಪ್ಪ ಅಂದ್ರೆ ದೇ ಕ್ಯಾನ್ ಫೇಲ್ ಟು ಎಕ್ಸ್ಪ್ಲಾಯ್ಟ್ ದ ರಿಸೋರ್ಸ್ ಇಫೆಕ್ಟಿವ್ಲಿ. ಇಲ್ಲಿ ವರ್ಡ್ ಇಂಪಾರ್ಟೆಂಟ್ ವರ್ಡ್, ಫೇಲ್ ಟು ಎಕ್ಸ್ಪ್ಲಾಯ್ಟ್ ದ ರಿಸೋರ್ಸ್ ಇಫೆಕ್ಟಿವ್ಲಿ ಡ್ಯೂ ಟು ಅನ್ಸ್ಕಿಲ್ಡ್ ಲೇಬರ್ ಆರ್ ಸೆಮಿ ಸ್ಕಿಲ್ಡ್ ಲೇಬರ್ ಅಂತ ನಾವಲ್ಲಿ ಕರಿಬೋದು. ಅಲ್ಲಿರ್ತಕ್ಕಂಥ ಉದ್ಯೋಗಿಗಳ ಕೌಶಲ್ಯ ಮಟ್ಟ ಅಥವಾ ಗುಣಮಟ್ಟ ಅಷ್ಟೊಂದು ಪರಿಣಾಮಕಾರಿಯಾಗಿ ಇರೋದಿಲ್ಲ, ಹಾಗಾಗಿ ಅವರು ಫೇಲ್ ಆಗ್ತಾರೆ ಅಂತ ಹೇಳ್ಬೋದು. ಅದು ಒಂದು ಇಂಪಾರ್ಟೆಂಟ್ ಫೀಚರ್ ಆಗ್ತದೆ ಅದು ಎಕ್ಸ್ಪ್ಲಾಯ್ಟೇಷನ್. ನೆಕ್ಸ್ಟ್ ಒನ್ ಈಸ್ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಅಂತ ನಾವಲ್ಲಿ ಕರಿತೀವಿ. ಪರಿಸರದ ನೈರ್ಮಲ್ಯತೆಯನ್ನು ಹಾಳು ಮಾಡೋದು ಅಂತ. ಆ್ಯಕ್ಚುಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆರ್ ಯೂಸಿಂಗ್ ರಿಸೋರ್ಸಸ್ ಆನ್ ದೇರ್ ಓನ್ ಇಂಟ್ರೆಸ್ಟ್. They are not following any guidelines of a pollution Environment Act, because Environment Pollution Act gives some guidelines, norms, conditions, rules and regulation. So they used by the big industries, not by the small industries, because they are not having that much of skill to use the rules or whatever it. ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ ಇಲ್ಲಿ ಅವರು, ಸಣ್ಣ ಉದ್ದಿಮೆದಾರರು ಸರ್ಕಾರದ ನಿಯಮಗಳನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡದೇ ಇರ್ಬೋದು, ಅಂದ್ರೆ ಪರಿಸರ ರಕ್ಷಣೆ ಮಾಡದೇ ಇರ್ಬೋದು. ಯಾಕಂದ್ರೆ ಅವರ ಅದಕ್ಕೆ ಅದರದೇ ಆದಂಥ ಜ್ಞಾನ ಇರೋಂಗಿಲ್ಲ. ಅವರ ರಿಸೋರ್ಸ್ ಈಗ ಲೈಕ್ ಹೆಂಗೆ ಹೇಳಬೇಕು ಅಂದ್ರೆ, ಈಗ ಡ್ರೈನೇಜ್ ಇರ್ತದೆ, ಪೈಪ್ಲೈನ್ಸ್. ಆ ಪೈಪ್ಲೈನ್ ಮಾಡಬೇಕಂದ್ರೆ ಸಾಕಷ್ಟು ಕ್ಯಾಪಿಟಲ್ ಬೇಕಾಗತ್ತೆ ನಮ್ಗೆ. ಸೊ ಹಂಗಾಗಿ ಪೈಪ್ಲೈನ್ ಮಾಡಲಾರ್ದ ನಾವು ನೀರನ್ನು ಅಲ್ಲೇ ವೇಸ್ಟ್ ಮಾಡೋದ್ರಿಂದ ಸೊ ಅದು ಕೂಡ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಆಗಲಿಕ್ಕೆ ಕಾರಣ ಆಗುತ್ತೆ. ಬಟ್ ಆ್ಯಸ್ ಕಂಪೇರ್ಡ್ ಟು ಬಿಗ್ ಇಂಡಸ್ಟ್ರಿ, small industries contribution for environment pollution is less. However, it is less, but it is more ಅಂತನೂ ಹೇಳ್ಬೋದು ನಾವು. ಅಂದರೆ ಏನ್ರಿ ಇಲ್ಲಿ ಎನ್ವಿರಾನ್ಮೆಂಟ್ ಹಾಳಾಗಲಿಕ್ಕೆ ಸಣ್ಣ ಇಂಡಸ್ಟ್ರಿ ಕೂಡ ಕಾರಣ ಆಗ್ತಾವೆ. ಕಾರಣ ಇಷ್ಟೇ, ಅವರು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸದೇ ಇರುವ ಜ್ಞಾನ ಅವ್ರ ಹತ್ರ ಇರೋದಿಲ್ಲ. ನೆಕ್ಸ್ಟ್ ಒನ್ ಈಸ್ ಪುವರ್ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂತ ಕರಿತೀವಿ ನಾವು. ಪುವರ್ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅಂದರೆ ಏನ್ರಿ, ಸಣ್ಣ ಉದ್ದಿಮೆದಾರರ ಹತ್ತಿರ ಹಣಕಾಸಿನ ಜ್ಞಾನ ಅಥವಾ ಹಣಕಾಸನ್ನು ಉಪಯೋಗಿಸುವ ರೀತಿಯಲ್ಲಿ ಇರೋದಿಲ್ಲ. ಬಿಕಾಸ್ ದೇ ಆರ್ ಫೇಸಿಂಗ್ ದ ಫೈನಾನ್ಷಿಯಲ್ ಪ್ರಾಬ್ಲಮ್, ಬಿಕಾಸ್ ಆಫ್ ದೇರ್ ಬ್ಯಾಕ್ಗ್ರೌಂಡ್ ಇರ್ಬೋದು, ಫೈನಾನ್ಷಿಯಲ್ ಸ್ಟ್ರಿಂಜೆನ್ಸಿ ಇರ್ಬೋದು. ಸೊ ಹಂಗಾಗಿ ಇಫ್ ಯು ಸ್ಟಾರ್ಟ್ ಅ ಇಂಡಸ್ಟ್ರಿ, ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ದ್ಯಾಟ್ ದೆರ್ ಈಸ್ ಅ ಕಾಸ್ಟ್. ಅಂಟಿಲ್ ಯು ಇನ್ಕರ್ ದ ಕಾಸ್ಟ್, you cannot expect the profit. So if you incur the cost, obviously you need more money. If you need more money, then there is a problem for small scale industry ಅಂತ ನಾವಲ್ಲಿ ಹೇಳ್ತೀವಿ. ಅಂದರೆ ಏನು ಹಾಕಿ ಪ್ರಯತ್ನ ಪಟ್ಟಾರೆ ಅವರು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಈಸ್ ಫೇಸಿಂಗ್ ದ ಪ್ರಾಬ್ಲಮ್ ಆಫ್ ಫೈನಾನ್ಸ್ ಆರ್ ಪುವರ್ ಫೈನಾನ್ಷಿಯಲ್ assistance is there for small scale industry. But however, at present days, there is a more scope is given by the Prime Minister of India to promote many small scale industry like Make in India. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಈಗ ನೀವು ಸಾಕಷ್ಟು ರೀತಿ ನೋಡಿರ್ತೀರ ಅಡ್ವರ್ಟೈಸ್ಮೆಂಟ್ನಲ್ಲಿ, ನ್ಯೂಸ್ನಲ್ಲಿ ಅಥವಾ ಟಿ ವಿನಲ್ಲಿ. ಸೊ ಪ್ರೈಮ್ ಮಿನಿಸ್ಟರ್ನವರು ಮೇಕ್ ಇನ್ ಇಂಡಿಯಾ ಮುಖಾಂತರ ಸಾಕಷ್ಟು ಸಣ್ಣ ಉದ್ದಿಮೆದಾರರಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುವ ಸಲುವಾಗಿ ಸಾಕಷ್ಟು ಸಾಲ ಸೌಲಭ್ಯವನ್ನು ಕೊಡ್ತಿದ್ದಾರೆ ಅಂತ ನಾವು ಹೇಳ್ಬೋದು. ರೋಡ್ ಸೈಡ್ ವ್ಯಾಪಾರ ಮಾಡೋರಿಗೂ ಕೂಡ ಸಾಕಷ್ಟು ಸಾಲ ಈಗ ಅವೈಲಬಿಲಿಟಿ ಇದೆ ಅಂತ ಹೇಳ್ಬೋದು. ಸೊ ಹಂಗಾಗಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಈಸ್ ಫೇಸಿಂಗ್ ದ ಪುವರ್ ಫೈನಾನ್ಷಿಯಲ್ ಡಿಸಿಪ್ಲಿನ್. ಅಟ್ ಪ್ರೆಸೆಂಟ್ ಇಟ್ ಈಸ್ ಓವರ್ಕಮ್ ಅಂತ ಹೇಳ್ಬೋದು, ಅದು ಹೋಗಿದೆ ಅಂತ ಹೇಳ್ಬೋದು ನಾವು. ಆಮೇಲೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಡೂ ಕಾನ್ಸಂಟ್ರೇಟ್ ಆನ್ ಲೋಕಲ್ ಮಾರ್ಕೆಟ್. ಸ್ಥಳೀಯ ಮಾರುಕಟ್ಟೆಗೆ ಹೆಚ್ಚಿನ ರೀತಿಯಲ್ಲಿ ಅದು ಪರಿಗಣಿಸುತ್ತದೆ ಅಂತ ಹೇಳ್ಬೋದು. ವಾಟ್ ಈಸ್ ದಟ್ ಲೋಕಲ್ ಮಾರ್ಕೆಟ್? ಬಿಕಾಸ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಡೂ ಕನ್ಸಿಡರ್ ದ ಇಂಟ್ರೆಸ್ಟ್ ಆಫ್ localites, local customers, because they cannot go and supply metropolitan cities. That's why a small scale industry always concentrate on the customers of a local areas, because they can understand what is the beat of a customer, what the customer want. So that's why as a small scale industry they try to fulfill the need of a local customers ಅಂತ ನಾವು ಹೇಳ್ಬೋದು. ಅಂದರೆ ಏನ್ರಿ, ಸಣ್ಣ ಉದ್ದಿಮೆದಾರರು ಸ್ಥಳೀಯ ಗ್ರಾಹಕರ ಮನಸ್ಥಿತಿಯನ್ನು ತಿಳಿದುಕೊಂಡು ಅವರಿಗೆ ಉಪಯೋಗವಾಗುವ ರೀತಿಯಲ್ಲಿ ಏನು ಮಾಡ್ತಾರೆ, ಅವರು ಸ್ಥಳೀಯ ಉತ್ಪಾದನೆಯನ್ನು ನಿರ್ವಹಿಸುತ್ತಾರೆ ಅಂತ ಹೇಳ್ಬೋದು. ಸೊ ಆ್ಯಸ್ ಅ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಫಸ್ಟ್ ದೇ ಟ್ರೈ ಟು ಮೀಟ್ ದ ಲೋಕಲ್ ಕಸ್ಟಮರ್ಸ್ ನೀಡ್ಸ್. ಸೊ ಅಂದರೆ ಏನ್ರಿ, ಸ್ಥಳೀಯ ಗ್ರಾಹಕರ ಅವಶ್ಯಕತೆಯನ್ನು ಪೂರೈಸಲು ಅವರು ಸಾಕಷ್ಟು
ಪ್ರಯತ್ನ ಪಡ್ತಾರೆ ಅಂತ ಹೇಳ್ಬೋದು. ಸೊ ದ್ಯಾಟ್ ಈಸ್ ಅನದರ್ ಫೀಚರ್ಸ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ಬಿಕಾಸ್ ಅವರು ಬೇರೆ ಪ್ಲೇಸಿಗೆ ಹೋಗಿ ತಮ್ಮ ವ್ಯವಹಾರವನ್ನು ನಿರ್ವಹಿಸ್ತಕ್ಕಂತಹ ಸಾಮರ್ಥ್ಯ ಅವ್ರ ಹತ್ರ ಇರೋಂಗಿಲ್ಲ. ಅವರು ಸಣ್ಣ ಏರಿಯಾದಲ್ಲಿ ಇರೋದ್ರಿಂದ ಆ ಏರಿಯಾ ಗ್ರಾಹಕರನ್ನು ಅವರು ಕಾನ್ಸಂಟ್ರೇಟ್ ಮಾಡಿ ತಮ್ಮ ಉತ್ಪಾದನೆಯನ್ನು ಮಾಡ್ಬೋದು ಅಥವಾ ಮಾರ್ಕೆಟಿಂಗ್ ಸ್ಟ್ರಾಟಜಿನ ಅಡಾಪ್ಟ್ ಮಾಡ್ಕೋಬಹುದು ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಈಸ್ ಅ ಕ್ವಾಲಿಟಿ ಕಾನ್ಸಿಯಸ್ ಅಂತ. ಗುಣಮಟ್ಟಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡ್ತಾರೆ ಯಾರಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ವೈ? ಬಿಕಾಸ್ ದೇರ್ ಪ್ರೊಡಕ್ಷನ್ ಕೆಪಾಸಿಟಿ ಈಸ್ ಲೆಸ್, ದೇರ್ ಮಾರ್ಕೆಟಿಂಗ್ ಈಸ್ ಲೆಸ್, their customers are less, so that's why they can give more concentrate on quality of a products, isn't it? Because if your production capacity is less, if your sales area is less, so completely you can concentrate on that particular thing ಅಂತ ಹೇಳ್ಬೋದು. ಅಂದರೆ ಏನು ರೀ, ಗ್ರಾಹಕರು ಕಡಿಮೆ ಇರೋದ್ರಿಂದ, ಉತ್ಪಾದನೆ ಕಡಿಮೆ ಇರೋದ್ರಿಂದ, ಮಾರಾಟ ಕಡಿಮೆ ಇರೋದ್ರಿಂದ ನಾವು ಸಣ್ಣ ಏರಿಯಾನ ನಾವು ಕಂಪ್ಲೀಟಾಗಿ ಕವರ್ ಮಾಡ್ಬೋದು, ಕಂಪ್ಲೀಟಾಗಿ ಕಾನ್ಸಂಟ್ರೇಟ್ ಮಾಡ್ಬೋದು. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಕ್ವಾಲಿಟಿ ಕಾನ್ಷಿಯಸ್, ಗುಣಮಟ್ಟದ ವಸ್ತುವನ್ನು ಉತ್ಪಾದಿಸಬಹುದು ಅಂತ. ಯಾರೀ? ಸಣ್ಣ ಉದ್ದಿಮೆದಾರರು. ಯಾಕೆಂದರೆ ಅವ್ರ ಏರಿಯಾ ಆಫ್ ಆಪ್ರೇಷನ್ ಕಡಿಮೆ ಇರ್ತೈತಿ, ಅವ್ರ ಹತ್ರ ಕ್ಯಾಪಿಟಲ್ ಇರುತ್ತೆ ಕಡಿಮೆ, ಹಾಗಾಗಿ ಇದ್ದಂಥ ಕ್ಯಾಪಿಟಲನ್ನು ಕರೆಕ್ಟ್ ಯೂಸ್ ಮಾಡ್ಕೋಬೇಕು ಅಂತ ಬಯಸ್ತಾರೆ ಅವ್ರು. ಆಮೇಲೆ ವಸ್ತು ಕರೆಕ್ಟಾಗಿರಬೇಕು ಅಂತ ಬಯಸ್ತಾರೆ. ಹಾಗಾಗಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸ್ಪೆಷಾಲಿಟಿ ಏನು ಅಂದರೆ ದೇ ಆರ್ ಮೋರ್ ಆಫ್ ಕ್ವಾಲಿಟೇಟಿವ್ ದ್ಯಾನ್ ಕ್ವಾಂಟಿಟೇಟಿವ್. ಸೊ ಈ ವರ್ಡ್ನಲ್ಲೇ ನೆನಪಿಟ್ಕೋಬೋದು. ಕ್ವಾಲಿಟೇಟಿವ್ ಆಗಿರ್ತಾರೆ ಅಂತ ಹೇಳ್ಬೋದು, ಗುಣಮಟ್ಟದ ವಸ್ತುವನ್ನು ಉತ್ಪಾದಿಸುತ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ಆ್ಯಂಡ್ ಸಮ್ ಇಂಡಸ್ಟ್ರೀಸ್, ನೆಕ್ಸ್ಟ್ ಫೀಚರ್ ಈಸ್ ಸಮ್ ಇಂಡಸ್ಟ್ರೀಸ್ ಹ್ಯಾವ್ ಅ ಎಕ್ಸ್ಪೋರ್ಟ್ ಪೊಟೆನ್ಷಿಯಲ್ ಅಂತ. ರಫ್ತು ಮಾಡುವ ಸಾಮರ್ಥ್ಯ ಕೂಡ ಇರ್ತವೆ ಅಂತ. ಸೊ ಮೆನಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಹ್ಯಾವ್ ಗಾಟ್ ಅ ಎಕ್ಸ್ಪೋರ್ಟ್ ಪೊಟೆನ್ಷಿಯಲ್ ಅಂತ ನಾವಲ್ಲಿ ಕರಿತೀವಿ. ಬಿಕಾಸ್ ದೇ ಕ್ಯಾನ್ ಎಕ್ಸ್ಪೋರ್ಟ್ಸ್ ದೇರ್ ಪ್ರಾಡಕ್ಟ್ಸ್ ನಾಟ್ ಓನ್ಲಿ ಇನ್ ಇಂಡಿಯಾ ಬಟ್ ಆಲ್ಸೋ ಔಟ್ಸೈಡ್ ಇಂಡಿಯಾ ಅಂತ. ಎಕ್ಸ್ಪೋರ್ಟ್ ವ್ಯಾಲ್ಯೂ ಇರ್ತೈತೆ ಅವ್ರಿಗೆ. ಬಿಕಾಸ್ ದ್ಯಾಟ್ ಕೈಂಡ್ ಆಫ್ ಗೂಡ್ಸ್ ಈಸ್ ಡಿಮಾಂಡೆಡ್ ಬೈ ದ ಫಾರಿನರ್ಸ್ ಅಂತ ನಾವಲ್ಲಿ ಹೇಳ್ಬೋದು. ಲೈಕ್ ಈಗ ಸಮ್ ಖಾದಿ ಇಂಡಸ್ಟ್ರೀಸ್, ಸ್ಪೇರ್ ಪಾರ್ಟ್ಸ್, ಕಾಟೇಜಸ್ ಇವೆಲ್ಲನೂ ಎಕ್ಸ್ಪೋರ್ಟ್ ಆಗ್ತಾವೆ. ಈಗ ಹ್ಯಾಂಡ್ಲೂಮ್ಸ್ ಅಂದರೆ ಕೈಯಿಂದ ಹೊಲಿದಿರ್ತಕ್ಕಂತಹ ವಸ್ತುಗಳಿಗೆ ಹೆಚ್ಚಿನ ಬೇಡಿಕೆ ಇರುತ್ತೆ ಬೇರೆ ಬೇರೆ ದೇಶದಲ್ಲಿ. ಸೊ ನಿಮ್ಮ ವಸ್ತುವು ಬೇರೆ ದೇಶದವರಿಗೆ ಬೇಡಿಕೆ ಇರೋದರಿಂದ ನೀವು ಅದನ್ನು ರಫ್ತು ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಲೋಕಲ್ ಏರಿಯಾದಲ್ಲಿ ಕೆಲವೊಂದು ಮಿಲ್ಸ್ ಇರ್ತಾವೆ, ಅಂದ್ರೆ ಬಟ್ಟೆ ತಯಾರು ಮಾಡ್ತಕ್ಕಂತಹ ಇಂಡಸ್ಟ್ರೀಸ್. ಆ ಬಟ್ಟೆನ ಅವರು ಬೇರೆ ದೇಶಕ್ಕೆ ಕೂಡ ಏನು ಮಾಡ್ತಾರೆ, ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತ. ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ ವಿ ಕ್ಯಾನ್ ಸಿ ಇನ್ ಗೋಕಾಕ್ ಮಿಲ್ಸ್ನಲ್ಲಿ 1887ನಲ್ಲಿ ಏನೋ ಸ್ಟಾರ್ಟ್ ಆಗಿದೆ ನಿಯರ್ ಅದು. ಓಕೆ, ಸೊ 1887ದಿಂದ ದೇ ಕ್ಯಾನ್ ಎಕ್ಸ್ಪೋರ್ಟ್ ದೇರ್ ಕ್ಲಾತ್ ನಾಟ್ ಓನ್ಲಿ ಇನ್ ಇಂಡಿಯಾ ಬಟ್ ಆಲ್ಸೋ ಔಟ್ಸೈಡ್ ಇಂಡಿಯಾ ಅಂತ ಹೇಳ್ತೀವಿ ನಾವು. ಬೇರೆ ದೇಶದವರಿಗೆ ಕೂಡ ಅವರು ರಫ್ತನ್ನು ಮಾಡ್ತಾರೆ ಅಂತ. ಸೊ ವಾಟ್ ಈಸ್ ದ ಮೇನ್ ಕಾನ್ಸೆಪ್ಟ್ ಹಿಯರ್ ಈಸ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಹ್ಯಾವ್ ಎಕ್ಸ್ಪೋರ್ಟ್ ಪೊಟೆನ್ಷಿಯಲ್ ಅಂತ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಹ್ಯಾಸ್ ಅ ಎಕ್ಸ್ಪೋರ್ಟ್ ಪೊಟೆನ್ಷಿಯಲ್ ಅಂದರೆ ಸಣ್ಣ ಉದ್ದಿಮೆದಾರರು ರಫ್ತು ಮಾಡುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ, ರಫ್ತು ಮಾಡುವ ಕೌಶಲ್ಯವನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಈಸ್ ಮೋರ್ ಇನ್ವೆಸ್ಟ್ಮೆಂಟ್ ಇನ್ ಫಿಕ್ಸ್ ಅಸೆಟ್ ಅಂದರೆ ಸ್ಥಿರಾಸ್ತಿಯಲ್ಲಿ ಹೆಚ್ಚಿನ ಹೂಡಿಕೆ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇನ್ವೆಸ್ಟ್ ಮೋರ್ ಆನ್ ಫಿಕ್ಸ್ಡ್ ಅಸೆಟ್ಸ್ ಅಂತ. Why? Because they have some labor, they have some capital, they have some fixed assets, land like that. So ಅವರು ಲ್ಯಾಂಡ್ ಬಿಲ್ಡಿಂಗ್ ಪ್ಲ್ಯಾಂಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಹಾಗಾಗಿ ಅದು ಕೂಡ ಇಂಪಾರ್ಟೆಂಟ್ ಫೀಚರ್ ಆಗ್ತದೆ. ಅಂದರೆ ದೇ ಆರ್ ಫೇಸಿಂಗ್ ಅ ಕ್ಯಾಪಿಟಲ್, ಲೆಸ್ ಕ್ಯಾಪಿಟಲ್ ಅಂತ. ಆಮೇಲೆ ಅನದರ್ ಫೀಚರ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಈಸ್ ಅಬ್ಸೆನ್ಸ್ ಆಫ್ ಬ್ರ್ಯಾಂಡ್ ಅಂತ. ದಿಸ್ ಈಸ್ ಆಲ್ಸೋ ದ ಇಂಪಾರ್ಟೆಂಟ್ ಪಾಯಿಂಟ್. ಅಬ್ಸೆನ್ಸ್ ಆಫ್ ಬ್ರ್ಯಾಂಡ್, ಮುದ್ರೆಯ ಸಮಸ್ಯೆನ ಎದುರಿಸ್ತಾರೆ. ನಾವು ದ ಕ್ವಶನ್ ಈಸ್ ಅರೈಸ್ ವಾಟ್ ಈಸ್ ಬ್ರ್ಯಾಂಡ್. ಇಲ್ಲಿ ಕ್ವಶನ್ ಏನು ಬಂದರೆ ಬ್ರ್ಯಾಂಡ್ ಅಂದರೆ ಏನು ಅಂತ. ಬ್ರ್ಯಾಂಡ್ ಇಟ್ ಈಸ್ ಅ ಐಡೆಂಟಿಟಿ, ಬ್ರ್ಯಾಂಡ್ ಇಟ್ ಈಸ್ ಅ ಲೋಗೋ, ಬ್ರ್ಯಾಂಡ್ ಇಟ್ ಈಸ್ ಅ ಬೈಫರ್ಕೇಟೆಡ್ ಥಿಂಗ್ಸ್. ಇಟ್ ಮೇ ಬಿ ಅ ಲೋಗೋ, ಇಟ್ ಮೇ ಬಿ ಅ ಮಾರ್ಕ್, ಹಾಲ್ ಮಾರ್ಕ್, ಟ್ರೇಡ್ ಮಾರ್ಕ್, ಪೇಟೆಂಟ್, ಕಾಪಿರೈಟ್, ವಾಟ್ ಎವರ್. ಅಂದರೆ ಸಮಥಿಂಗ್ ಡಿಫ್ರೆಂಟ್ ಫ್ರಮ್ ಕಾಂಪಿಟೀಟರ್, ದಟ್ ಈಸ್ ಕಾಲ್ಡ್ ಆಸ್ ಬ್ರ್ಯಾಂಡ್. ಅಂದರೆ ಏನು ರೀ, ನೀವು ನಿಮ್ಮ ಪೈಪೋಟಿದಾರರಿಗೂ ನಿಮಗೂ ವಿಭಿನ್ನವಾಗಿ ಇರಲಿ ಅಂತ ನೀವು ಏನು ಕ್ರಿಯೇಟ್ ಮಾಡಿರ್ತೀರಿ ಅದು ಬ್ರ್ಯಾಂಡ್ ಅಂತ ಕರಿತೀವಿ. ಇಟ್ ಮೇ ಬಿ ನೇಮ್ ಬ್ರ್ಯಾಂಡ್, ಇಟ್ ಮೇ ಬಿ ಅ ನೇಮ್, ಇಟ್ ಮೇ ಬಿ ಅ ಲೋಗೋ ಲೈಕ್ ದ್ಯಾಟ್. ಅಂದರೆ ವಿಚ್ ಈಸ್ ಡಿಫ್ರೆಂಟ್ ಫ್ರಮ್ ಯುವರ್ ಕಾಂಪಿಟೀಟರ್ಸ್, ದಟ್ ಈಸ್ ಕಾಲ್ಡ್ ಆಸ್ ಅ brand. But in case of a small scale industry, there might be the problem of creation of brand. Why? Because if you want to create a brand, you need more time.
because you cannot create a demand overnight for a particular brand. Like ನೀವು ಒಂದು ಬ್ರ್ಯಾಂಡ್ಗೆ ಹೆಚ್ಚಿನ ಹೆಸರನ್ನು ತೊಗೊಂಬರ್ಬೇಕಂದ್ರೆ ಒಂದೇ ದಿನದಲ್ಲಿ ಆಗೋದಿಲ್ಲ ಅದು. ಇಟ್ ಟೇಕ್ಸ್ ಅ ಮೆನಿ ಇಯರ್ಸ್, ಮೆನಿ ಡೇಸ್, ದೆನ್ ಓನ್ಲಿ ಯು ಕ್ಯಾನ್ ಕ್ರಿಯೇಟ್ ಅ ಬ್ರ್ಯಾಂಡ್. ಲೈಕ್ ಮೈಕ್ರೋಸಾಫ್ಟ್ ಕಂಪ್ನಿ, like Infosys company, TCS company, MRF ಟೈರ್, ACC ಸಿಮೆಂಟ್, ಲೈಕ್ ದ್ಯಾಟ್. ಇವೆಲ್ಲನೂ ಹೆಸರು ಬರಬೇಕು ಅಂದರೆ ಒಂದೇ ದಿವಸದಾಗ ಆಗಿರಂಗಿಲ್ಲ. ಇಟ್ ಟೇಕ್ಸ್ ಅ ಮೆನಿ ಇಯರ್ಸ್. ಸೊ ಹಂಗಾಗಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿದವ್ರ ಪ್ರಾಬ್ಲಮ್ ಏನು ಅಂದರೆ ದೇ ಕ್ಯಾನ್ ಫೇಸ್ ದ ಬ್ರ್ಯಾಂಡ್ ಅಂತ. ಆಮೇಲೆ ಓನರ್ಶಿಪ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಕರಿತೀವಿ. ಓನರ್ಶಿಪ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯ ಮಾಲೀಕತ್ವ ಕೂಡ ಯಾರ ಹತ್ರ ಇರುತ್ತೆ? ಉದ್ದಿಮೆದಾರರ ಹತ್ರ ಇರುತ್ತೆ ಅಂತ. ಸೊ ದೀಸ್ ಆರ್ ಆಲ್ ಸಮ್ ಇಂಪಾರ್ಟೆಂಟ್ features of small scale industry. There are another 2-3 features are there, so that we'll discuss in next class. Thank you for watching my video. Please do subscribe and share.